Hello students, welcome to Rankbook Learning and Software Solution Private Limited. Today's class we discuss about cloud computing. In this class, we learn about what is cloud computing, benefits of cloud computing, type of cloud computing, who uses cloud computing. First we move to what is cloud computing. Okay, what is cloud computing? Cloud computing andre ಏನು? Cloud computing is the use of network of remote servers hosted on the internet to store, manage and process the data rather than a local server. ಈಗ ಸಿಂಪಲ್ ಕ್ಲೌಡ್ ಸರ್ವಿಸ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಆಕ್ಸೆಸ್ ದ ಡೇಟಾ ವಿದಿನ್ ದ ಇಂಟರ್ನೆಟ್ ಮೂಲಕ ನಾವು ಯಾವ್ದಾರ ಡೇಟಾನ ಆಕ್ಸೆಸ್ ಮಾಡೋದು. ಅಂದ್ರೆ ಈಗ ನಾವೊಂದು ಲೋಕಲ್ ಸರ್ವರ್ ಇಂದ ಯಾವ್ದಾದ್ರು ಹೋಸ್ಟ್ ಮಾಡಿ ಅದನ್ನ ಮೇಂಟೈನ್ ಮಾಡೋದಾಗ್ಲಿ ಈ ತರ ಏನು ಇರೋದಿಲ್ಲ. ಇದಕ್ಕೆ ರಿಮೋಟ್ ಸರ್ವರ್ಸ್ ಗಳು ಇರ್ತವೆ, ನೀವು ಜಸ್ಟ್ ಹೋಸ್ಟ್ ಮಾಡಿದ್ರೆ ಸಾಕು, ಅದ್ ಜಾಗದಲ್ಲಿ ಅದು ಮೇಂಟೈನ್ ಮಾಡೋದಾಗ್ಲಿ ಸ್ಟೋರೇಜ್ ಮಾಡೋದಾಗ್ಲಿ ಎಲ್ಲಾನು ಮಾಡ್ತಾ ಇರುತ್ತೆ, ನೀವು ಜಸ್ಟ್ ಆಕ್ಸೆಸ್ ಮಾಡ್ಬೋದು. ದಿಸ್ ಇಸ್ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಕಂಪ್ಯೂಟಿಂಗ್ ಯಾಕೆ ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡಬೇಕು? ಪೇ ಫಾರ್ ವಾಟ್ ಯು ಯೂಸ್. ನೀವ್ ಏನ್ ಯೂಸ್ ಮಾಡ್ತೀರಾ ಅದಕ್ಕೆ ಮಾತ್ರ ಪೇ ಮಾಡ್ಬೋದು. ನಿಮ್ ಎಕ್ಸ್ಪೆನ್ಸಿವ್ ಕೂಡ ಇಲ್ಲಿ ನೀವು ಕಡಿಮೆ ಮಾಡ್ಬೋದು. ನಿಮ್ ಕಾಸ್ಟ್ ಆಗ್ಲಿ, ನಿಮ್ಮ ಎಂಪ್ಲಾಯೀಸ್ ಆಗ್ಲಿ, ಮೇಂಟೆನೆನ್ಸ್ ಮಾಡೋಕ್ಕೆ ನೀವು ತುಂಬಾ ಕಾಸ್ಟ್ ನ ರಿಡ್ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್, ಇಟ್ ಈಸ್ ದ ಡೆಲಿವರಿ ಆಫ್ ಕಂಪ್ಯೂಟಿಂಗ್ ಸರ್ವಿಸ್ ಓವರ್ ದ ಇಂಟರ್ನೆಟ್. ನಿಮಗೆ ಸರ್ವಿಸ್ಗಳನ್ನ ಈಗ ನೀವು ಎಕ್ಸಾಂಪಲ್ ತಗೊಳ್ಳೋದಿದ್ರೆ ನೀವೊಬ್ರು ಯಾವ್ದಾದ್ರು ಬಿಲ್ಡರ್ ಅಥವಾ ಏನಂತೀವಿ ಡೆವಲಪರ್ ಹತ್ರ ಹೋಗ್ತೀರಾ, ಅವ್ರ ಹತ್ರ ಒಂದು ವೆಬ್ಸೈಟ್ ಮಾಡಿಸ್ತೀರಾ, ಅದನ್ನ ರನ್ ಮಾಡಿಸ್ಬೇಕಾದ್ರೆ ಅವ್ರ ಮೇಂಟೆನೆನ್ಸ್ ಮಾಡಬೇಕು ಅಂದ್ರೆ ನೀವು ಅವ್ರ ಹತ್ರನೇ ಹೋಗ್ಬೇಕಾಗುತ್ತೆ, ಅಥವಾ ಅವ್ರ ಹತ್ರ ಆಕ್ಸಿಸ್ ತಗೊಂಡು ನೆಕ್ಸ್ಟ್ ಅಡ್ಮಿನ್ ಆಗಿ ನೀವು ಲಾಗಿನ್ ಆಗಿ ಇವೆಲ್ಲ ಏನಿಲ್ಲ. ಜಸ್ಟ್ ನೀವು ಕೂತಿದ್ದ ಜಾಗದಲ್ಲಿ ಯೂಸಿಂಗ್ ದ ಇಂಟರ್ನೆಟ್ ನೀವು ಯೂಸ್ ಮಾಡ್ಕೊಂಡು ಅವ್ರು ನಿಮಗೆ ಕೆಲವು ಸರ್ವಿಸ್ಗಳು ಕೊಡ್ತಾರೆ. ಆ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡಿ, ಯಾವ ಸರ್ವಿಸ್ ಅಂತಾರೆ? ಸರ್ವರ್ಸ್ಗಳು ಪ್ರೊವೈಡ್ ಮಾಡ್ತಾರೆ, ಡೇಟಾಬೇಸ್ ಪ್ರೊವೈಡ್ ಮಾಡ್ತಾರೆ, ನೆಟ್ವರ್ಕಿಂಗ್ ಪ್ರೊವೈಡ್ ಮಾಡ್ತಾರೆ, ಸಾಫ್ಟ್ವೇರ್ಸ್ ಎಲ್ಲ ಅವರು ಥ್ರೂ ದ ಇಂಟರ್ನೆಟ್. ನೀವು ಇಂಟರ್ನೆಟ್ ಮೂಲಕ ಯಾವ್ದು ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಇನ್ ಸಿಂಪಲ್ ಆಗಿ ಹೇಳೋದಿದ್ರೆ ಇಟ್ ಮೀನ್ಸ್ ಸ್ಟೋರಿಂಗ್ ಅಂಡ್ ಆಕ್ಸೆಸಿಂಗ್ ಯುವರ್ ಡೇಟಾ ಓವರ್ ದ ಇಂಟರ್ನೆಟ್. ನೀವು ಕೂತಿದ್ದ ಜಾಗದಲ್ಲೇ ಅದು ಡೇಟಾ ಸ್ಟೋರ್ ಆಗಿರುತ್ತೆ, ನೀವು ಜಸ್ಟ್ ನೀವು ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಡೇಟಾನ ಕೊಟ್ರೆ ಸಾಕು, ನೀವು ಅದು ಸ್ಟೋರ್ ಆಗಿರುತ್ತೆ, ನೀವು ಯಾವಾಗ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ನೋಟ್ ತಿಳ್ಕೊಳ್ಳೋಣ. ನೋಟ್ ಅಂದ್ರೆ ಜಸ್ಟ್ ಕಂಪ್ನೀಸ್ ಆಫರಿಂಗ್ ದೀಸ್ ಕಂಪ್ಯೂಟಿಂಗ್ ಸರ್ವಿಸ್ ಆರ್ ಕಾಲ್ಡ್ ಕ್ಲೌಡ್ ಪ್ರೊವೈಡರ್ಸ್. ಈ ಎಲ್ಲಾ ಸರ್ವಿಸಸ್ಗಳನ್ನ ಒಂದು ಕಂಪ್ನಿ ಯಾವ್ದಾರು ಕೊಡ್ತಿದೆ ಅಂದ್ರೆ ಆ ಕಂಪ್ನಿಗೆ ನಾವೇಂತೀವಿ ಕ್ಲೌಡ್ ಪ್ರೊವೈಡರ್ಸ್. ಯಾಕೆಂದ್ರೆ ವಿತ್ ಇನ್ ದ ಇಂಟರ್ನೆಟ್ ವಿ ಕ್ಯಾನ್ ಆಕ್ಸೆಸ್ ಎನಿಥಿಂಗ್ ಇನ್ ದ ಕ್ಲೌಡ್. ಎಕ್ಸಾಂಪಲ್ ಡೇಟಾ. ಓಕೆ, ನೆಕ್ಸ್ಟ್ another uses. Cloud computing service provides give the ability to manage application and service through the global network. ಆಗ್ಲೇ ಹೇಳ್ದಾಗೆ ಜಸ್ಟ್ ಏನ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಅಂತ ಅಂದ್ರೆ ನಿಮ್ ಎಬಿಲಿಟಿ, ನಿಮ್ಗೆ ಮ್ಯಾನೇಜ್ ಮಾಡೋದಾಗ್ಲಿ, ಸರ್ವಿಸ್ಗಳನ್ನ ರಿಸೀವ್ ಮಾಡ್ಕೊಳ್ಳೋದಾಗ್ಲಿ ಥ್ರೂ ದ ಇಂಟರ್ನೆಟ್. ನೀವು ಎಲ್ಲಿ ಬೇಕಾದ್ರೂ ಕುತ್ಕೊಂಡು, ಮನೆಯಲ್ಲಾದ್ರೂ ಸರಿ, ಆಫೀಸ್ ಆದ್ರೂ ಸರಿ, ವಿತ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ದ ಕಂಟ್ರಿ, ಯು ಕ್ಯಾನ್ ಆಕ್ಸೆಸ್ ದ ಅಪ್ಲಿಕೇಶನ್ಸ್ ಅಂಡ್ ಸರ್ವಿಸ್ ಗ್ಲೋಬಲ್ ನೆಟ್ವರ್ಕ್. ನೀವು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಆಕ್ಸೆಸ್ ಮಾಡೋದಾಗ್ಲಿ ಮ್ಯಾನೇಜ್ ಮಾಡ್ಬೋದು. ಹಂಗಾರೆ ಯಾವ್ದೇ ಸರ್ವಿಸ್ ಪ್ರೊವೈಡರ್ಸ್ ನಿಮಗೆ ಎಬಿಲಿಟಿ ಕೊಡ್ತಾರೆ ಅಂತಂದ್ರೆ ಅಮೆಝಾನ್ ವೆಬ್ ಸರ್ವಿಸ್, ನಾವು AWS ಅಂತಾನು ಕರಿತೀವಿ, ಅಂಡ್ ಮೈಕ್ರೋಸಾಫ್ಟ್ ಅಜ್ಯೂರ್. ದೀಸ್ ಕಂಪ್ನೀಸ್ ಗಿವ್ ಆಕ್ಸೆಸ್ ಟು ಮ್ಯಾನೇಜ್ ಅಂಡ್ ಮೇಂಟೈನ್ ದ ಸರ್ವರ್ಸ್. Okay, next, benefits of cloud computing. What are the benefits? benefits cloud computing ಇಂದ ಏನ್ ಬೆನಿಫಿಟ್ಸ್ ನಮ್ಗೆ ಅಂತ ಅಂದ್ರೆ, ಒಂದು ಸ್ಪೀಡ್, ಯಾಕೆಂದ್ರೆ ನೀವು ಕಾಸ್ಟ್ ಆಗ್ಲಿ ಏನಾದ್ರೂ ಮೇಂಟೆನೆನ್ಸ್ ಮಾಡ್ಬೋದು. The vast of amount computing resource can be provisioned in minutes. ಅಂತಂದ್ರೆ you can test and utilize resource you want to in minutes. ಅಂತಂದ್ರೆ ಈಗ ಒಂದು ಅಪ್ಲಿಕೇಶನ್ ಇರುತ್ತೆ, ನೀವು ಅದನ್ನ ರನ್ ಮಾಡಕ್ಕೋಸ್ಕರ ನೀವು ಯಾವ್ದೋ ಒಂದು ಸಾಫ್ಟ್ವೇರ್ ಬೈ ಮಾಡೋದಾಗ್ಲಿ, ಅದಕ್ಕೆ ಟೈಮ್ ಜಾಸ್ತಿ ಕೊಡೋದಾಗ್ಲಿ ಅವಶ್ಯಕತೆ ಏನಿರಲ್ಲ. ನೀವು ಅದನ್ನ ಒಂದು ಅಪ್ಲಿಕೇಶನ್ ಆ ಮಿನಿಟ್ಸ್ ಅಲ್ಲಿ ರನ್ ಮಾಡ್ಬೋದು, ಆ ಮಿನಿಟ್ಸ್ ಅಲ್ಲಿ ಕ್ಲೋಸ್ ಕೂಡ ಮಾಡ್ಬೋದು.
ನಿಮ್ಗೆ ಆ ಸ್ಪೀಡು ಇರುತ್ತೆ. ನೆಕ್ಸ್ಟ್ ಅದನ್ನ ಕಡಿಮೆ ಮಾಡೋಕ್ಕೆ ನಿಮಗೆ ಆಕ್ಸೆಸ್ ಕೂಡ ಕೊಡುತ್ತೆ ಕ್ಲೌಡ್ ಕಂಪ್ಯೂಟಿಂಗ್. ನೆಕ್ಸ್ಟ್ ಕಾಸ್ಟಿಗೆ ಹೋಗೋಣ. ಕಾಸ್ಟ್, ನೀವು ನೀವು ಯಾವುದೇ ಕಾರಣಕ್ಕೂ ಸಾಫ್ಟ್ವೇರ್ನ ಬೈ ಮಾಡಿ ಮಾಡ್ತಾ ಇರ್ತೀರ. ಕ್ಲೌಡ್ ಕಂಪ್ಯೂಟಿಂಗ್ ಏನು ಪ್ರೊವೈಡ್ ಮಾಡುತ್ತೆ ಅಂದರೆ ಹಾರ್ಡ್ವೇರ್ ಸಾಫ್ಟ್ವೇರ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಓಕೆ, ಇಟ್ ಎಲಿಮಿನೇಟ್ಸ್ ದ ಎಕ್ಸ್ಪೆನ್ಸ್ ಆಫ್ ಬೈಯಿಂಗ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ನೀವು ಕಂಪ್ಯೂಟರಲ್ಲಿ ಹಾರ್ಡ್ವೇರ್ ಸಾಫ್ಟ್ವೇರ್ ಬೈ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಡೈರೆಕ್ಟ್ ಆಗಿ ಅದೇ ಕ್ಲೌಡ್ ಕಂಪ್ಯೂಟರೇ ನಿಮಗೆ ಅದನ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಸ್ಕೇಲೆಬಿಲಿಟಿಲಿ ಈಸಿ ಟು ಸ್ಕೇಲ್ ಅಪ್ ಅವರ್ ಕ್ಲೌಡ್ ಕೆಪಾಸಿಟಿ. ಏನು ಈಸಿ ಟು ಅಪ್ ಅವರ್ ಸ್ಕೇಲ್ ಕೆಪಾಸಿಟಿ ಅಂತಂದ್ರೆ ವಿ ಕ್ಯಾನ್ ಸ್ಕೇಲ್ ಅಪ್ ದ ರಿಸೋರ್ಸಸ್ ಬೇಸ್ಡ್ ಆನ್ ದ ನೀಡ್ ಆಫ್ ದಿ ಅಪ್ಲಿಕೇಶನ್. ಈಗ ನಿಮ್ಮ ಅಪ್ಲಿಕೇಶನ್ಗೆ ಸ್ಕೇಲೆಬಿಲಿಟಿ ಜಾಸ್ತಿ ಬೇಕು. ಈಗ ಯೂಸರ್ಸ್ ಜಾಸ್ತಿ ಆದ್ರೂ ನನಗೆ ಸ್ವಲ್ಪ ಸ್ಟೋರೇಜ್ ಬೇಕು, ಹಾರ್ಡ್ವೇರ್ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ನೀವು ಸ್ಕೇಲೆಬಿಲಿಟಿ ಜಾಸ್ತಿ ಮಾಡ್ಬೋದು. ಈಗ ಏನಾರ ಕಂಪ್ನಿ ಸ್ವಲ್ಪ ಲೋ ಆಯ್ತು ಅಂತಂದ್ರೆ ನೀವು ಸ್ಕೇಲೆಬಿಲಿಟಿನ ಕಡಿಮೆ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಸ್ಕೇಲ್ ಅಪ್ ಆರ್ ಡೌನ್ ಇಸ್ಟ್ ಈಸಿ ಟು ಸ್ಕೇಲ್ ಅಪ್ ಯುವರ್ ಕ್ಲೌಡ್ ಕೆಪಾಸಿಟಿ. ಓಕೆ, ನೆಕ್ಸ್ಟ್ ಆಕ್ಸೆಸಿಬಿಲಿಟಿ. ಆಕ್ಸೆಸಿಬಿಲಿಟಿ ಈಸಿ ಟು ಆಕ್ಸೆಸ್ ಡೇಟಾ. ನಿಮ್ಗೆ ಏನು ಈಸಿ ಟು ಆಕ್ಸೆಸ್ ರಿಸೋರ್ಸ್, ಡೇಟಾ, ಸರ್ವಿಸ್ ಇವೆಲ್ಲಾನು ಕೂಡ ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ದೇರ್ ಆರ್ ಟೂಲ್ ಫಾರ್ ಮ್ಯಾನೇಜಿಂಗ್ ದೀಸ್ ಥಿಂಗ್ಸ್. ಕೆಲವು ಟೂಲ್ಸ್ಗಳಿರ್ತವೆ ನಿಮಗೆ. AWS ಈಗೇನು ಹೇಳಿದೆ ನಾನು, ಟೂಲ್ಸ್ಗಳು AWS ಆಗಲಿ ಅಥವಾ ಮೈಕ್ರೋಸಾಫ್ಟ್ ಅಜ್ಯೂರ್ ಆಗಲಿ, ಇದು ನಿಮ್ಗೆ ಟೂಲ್ಸ್ ಕೊಡ್ತವೆ ನಿಮ್ಮ ಡೇಟಾನ ಆಕ್ಸೆಸ್ ಮಾಡೋಕ್ಕೋಸ್ಕರ. ತುಂಬ ಈಸಿಯಾಗಿ ನೀವು ಥ್ರೂ ದ ಇಂಟರ್ನೆಟ್ ನಿಮ್ಮ ಡೇಟಾನ ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಬೆಟರ್ ಸೆಕ್ಯೂರಿಟಿ. ಏನು ಬೆಟರ್ ಸೆಕ್ಯೂರಿಟಿ? ವಿತ್ ಕ್ಲೌಡ್ ಯುವರ್ ಡೇಟಾ ಇಸ್ ಸ್ಟೋರ್ಡ್ ಇನ್ ಎ ಸೆಂಟ್ರಲೈಸ್ಡ್ ಸೆಕ್ಯೂರ್ ಲೊಕೇಶನ್. ನಿಮ್ಮ ಡೇಟಾನ ಕೆಲವು ಕಡೆ ಮಾತ್ರ ಸೆಂಟ್ರಲ್ ಆಗಿ ಅಂದರೆ ಸೆಕ್ಯೂರ್ ಮಾಡಿ ಇಟ್ಟಿರ್ತಾರೆ. ಹೈಲಿ ಡ್ಯೂರೇಬಲ್ ಸ್ಟೋರೇಜ್ ಆ್ಯಂಡ್ ರೆಪ್ಲಿಕೇಟೆಡ್ ಟು ಮಲ್ಟಿಪಲ್ ರೀಜನ್ ಇಫ್ ಯು ವಾಂಟ್. ನೀವು ಆ ಡೇಟಾನ ಮಲ್ಟಿಪಲ್ ರೀಜನ್ ಆಗಿ ಬೇಕಾದ್ರೆ ಸೆಕ್ಯೂರ್ ಆಗಿ ಇಡ್ಬೋದು. ದ ಡೇಟಾ ಈಸ್ ಎನ್ಕ್ರಿಪ್ಟೆಡ್ ಅಂಡ್ ಸೆಕ್ಯೂರ್ಡ್ ಆಗಿ ಇರುತ್ತೆ ಇನ್ ಫ್ಯಾಷನ್ ದಟ್ ವಿ ಕ್ಯಾನ್ ಇಮ್ಯಾಜಿನ್ ಅಂಡ್ ಲೋಕಲ್ ಡೇಟಾ ಸೆಂಟರ್. ನಾವು ಅದನ್ನ ಎಷ್ಟು ಸೆಕ್ಯೂರ್ ಆಗಿ ಮೇಂಟೈನ್ ಮಾಡೋದು ಅಂದರೆ, ನೀವು ಡೇಟಾನ ಒಂದ್ ಕಡೆನಾದ್ರು ಸ್ಟೋರ್ ಮಾಡ್ಬೋದು ಅಥವಾ ಕ್ಲೌಡ್ ಕಂಪ್ಯೂಟರ್ ಕೆಲವು ರೀಜನ್ಸ್ ಕೊಡ್ತಾರೆ. ನೀವು ಡೇಟಾ ಸ್ಟೋರ್ ಮಾಡೋಕ್ಕಾಗ್ಲಿ ಯೂಸ್ ಮಾಡೋಕ್ಕಾಗ್ಲಿ ಕೆಲವು ರೀಸನ್ ಕೊಡ್ತಾರೆ. ನಿಮ್ಮ ತಕ್ಕನಾಗೆ ನೀವು ಡೇಟಾನ ಸೆಕ್ಯೂರ್ ಆಗಿ ಇಡ್ಬೋದು. ಕ್ಲೌಡ್ ಕಂಪ್ಯೂಟಿಂಗ್ ಬೆನಿಫಿಟ್ಸ್ ಇದು. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಏನ್ ಟೈಪ್ಸ್? ಎಷ್ಟು ಟೈಪ್ಸ್ ಇದೆ? ಮೀಟಿಂಗ್ ಟೈಪ್ ಎಷ್ಟು ಟೈಪ್ ಇದೆ? ನೆಕ್ಸ್ಟ್ cloud computing having two types. What are the types? Deployment model, another one is service model. What is deployment model? Deployment model ಅಲ್ಲಿ ಒಂದು ಪಬ್ಲಿಕ್ ಇದೆ, ಪಬ್ಲಿಕ್ ಕ್ಲೌಡ್ ಇದೆ, ಹೈಬ್ರಿಡ್ ಕ್ಲೌಡ್ ಇದೆ, ಪ್ರೈವೇಟ್ ಕ್ಲೌಡ್ ಇದೆ. ನೆಕ್ಸ್ಟ್ another model is service model. IaaS ಸರ್ವಿಸ್ ಇದೆ, PaaS ಸರ್ವಿಸ್ ಇದೆ, SaaS ಸರ್ವಿಸ್ ಇದೆ. ವಾಟ್ ಆರ್ ದ ಥಿಂಗ್ಸ್? ಇವೆಲ್ಲ ಏನು ಡಿಪ್ಲಾಯ್ಮೆಂಟ್ ಮಾಡಲ್ ಅಂದ್ರೇನು, ಸರ್ವಿಸ್ ಮಾಡಲ್ ಅಂತ ಅಂದ್ರೇನು? ಓಕೆ, ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಡಿಪ್ಲಾಯ್ಮೆಂಟ್ ಮಾಡಲ್. ಓಕೆ, ವಾಟ್ ಈಸ್ ಡಿಪ್ಲಾಯ್ಮೆಂಟ್ ಮಾಡಲ್? ಫಸ್ಟ್ ಒನ್, ಡಿಪ್ಲಾಯ್ಮೆಂಟ್ ಮಾಡಲ್ ಅಲ್ಲಿ ಪಬ್ಲಿಕ್ ಕ್ಲೌಡ್ ಅಂತ ಇದೆ. ಪಬ್ಲಿಕ್ ಕ್ಲೌಡ್, ಹಿಯರ್ ದ ಸರ್ವಿಸ್ ಆರ್ ಸ್ಟೋರ್ಡ್ ಆಫ್ ಸೆಟ್ಸ್ ಅಂಡ್ ಆಕ್ಸೆಸ್ ಓವರ್ ದ ಇಂಟರ್ನೆಟ್. ಓಕೆ, ಎನಿ ಇಂಟರ್ನೆಟ್ ಯೂಸರ್ಸ್ the proper can be given access the some of the application and resourcing and be the nothing. ಏನು ಅಂತಂದ್ರೆ ಎನಿ ಇಂಟರ್ನೆಟ್ ಯೂಸರ್ಸ್, ಯಾವ್ದಾರ ಒಬ್ಬ ಇಂಟರ್ನೆಟ್ ಯೂಸರ್ಸು ಪ್ರಾಪರ್ ಆಗಿ ಅವನಿಗೆ ಒಂದು ಆಕ್ಸೆಸ್ ಮಾಡಕ್ಕೆ ಒಂದು ಸಮ್ ಅಪ್ಲಿಕೇಶನ್ ಮಾತ್ರ ಕೊಡ್ತಾರೆ. ಆಕ್ಸೆಸ್ ಮಾಡ್ಬೋದು, ಒಂದು ಸಮ್ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡ್ಬೋದು ಥ್ರೂ ದ ಇಂಟರ್ನೆಟ್, ಎಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ಜನರಲ್ ಪಬ್ಲಿಕ್, ನಾವು ಕೂಡ ಯೂಸ್ ಮಾಡ್ಬೋದು. ಆಲ್ ಹಾರ್ಡ್ವೇರ್ಸ್ ಅಂಡ್ ಸಾಫ್ಟ್ವೇರ್ಸ್ ಅದರ್ ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ದ ಕ್ಲೌಡ್ ಪ್ರೊವೈಡರ್. ನಿಮ್ದು ಹಾರ್ಡ್ವೇರ್ ಆಗಿ ನೀವು ಹಾರ್ಡ್ವೇರ್ ಬೈ ಮಾಡಂಗಿಲ್ಲ, ಸಾಫ್ಟ್ವೇರ್ ಬೈ ಮಾಡಂಗಿಲ್ಲ, ಯಾವುದೇ ತರಹದ ಒಂದು ಎಕ್ವಿಪ್ಮೆಂಟ್ಸ್ ಅಲ್ಲಿ ಬೈ ಮಾಡೋದು ಇರೋದಿಲ್ಲ. ನೀವು ಜಸ್ಟ್ ಅದರಲ್ಲಿ ಹೋಸ್ಟ್ ಮಾಡಿದ್ರೆ ಸಾಕು,
ಹಾರ್ಡ್ವೇರ್ ಆಗಲಿ ಸಾಫ್ಟ್ವೇರ್ ಆಗಲಿ ಅದರ ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾನು ಕ್ಲೌಡ್ ಪ್ರೊವೈಡರ್ಸೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಓಕೆ, ಈಗ ಯಾವ ಕ್ಲೌಡ್ ಪ್ರೊವೈಡರ್ಸ್ ನಮಗೆ ಈ ತರ ಎಲ್ಲ ಆಕ್ಸೆಸ್ ಕೊಡೋದು, ಯಾರು ಮ್ಯಾನೇಜ್ ಮಾಡೋದು? ಓಕೆ, ಅಮೆಝಾನ್ ವೆಬ್ ಸರ್ವಿಸ್ ಆಗ್ಲೇ ಹೇಳಿದೆ, AWS ಮತ್ತೆ ಮೈಕ್ರೋಸಾಫ್ಟ್ Azure. These providers are managing our data, hardware, software and other infrastructure. Okay, supporting infrastructure. This is about cloud computing. Next, move to private cloud. What is private cloud? The cloud infrastructure is used exclusively by a single organization. Only one single organization ಇದನ್ನ ರನ್ ಮಾಡುತ್ತೆ, because they want to private their data. Okay, ತಮ್ಮ ಡೇಟಾನ ಪ್ರೈವೇಟ್ ಮಾಡೋಕ್ಕಾಗಿ ಒಂದು ಸಿಂಗಲ್ ಆರ್ಗನೈಸೇಷನ್ ಬೇರೆ ಆರ್ಗನೈಸೇಷನ್ ಜೊತೆ, ಕ್ಲೌಡ್ ಆರ್ಗನೈಸೇಷನ್ ಜೊತೆ ಕಂಬೈನ್ ಆಗಿ ಇಟ್ಟಿರುತ್ತೆ. ಜಸ್ಟ್ ಇದೇನಿದ್ರು ಒಂದು ಸಿಂಗಲ್ ಆರ್ಗನೈಸೇಷನ್ ಮಾತ್ರ ಮಾಡೋದು. ದ ಆರ್ಗನೈಸೇಷನ್ ಮೇ ರನ್ ಇಟ್ಸ್ ಪ್ರೈವೇಟ್ ಕ್ಲೌಡ್ ಆರ್ ಔಟ್ಸೋರ್ಸ್ ಇಟ್ ಆನ್ ಹೋಸ್ಟಿಂಗ್ ಕಂಪ್ನಿ. ಓಕೆ, ಇದನ್ನ ಅವರು ಫುಲ್ ಸೆಕ್ಯೂರ್ ಆಗಿ ಇಟ್ಟಿರ್ತಾರೆ, ಬಿಕಾಸ್ ದೇ ವಾಂಟ್ ಟು ಸೆಕ್ಯೂರ್ ದೇರ್ ಡೇಟಾ ಇನ್ ಪ್ರೈವೇಟ್. ಓಕೆ, the service and infrastructure are maintained on a private network. ನಿಮ್ಮ ಸರ್ವಿಸ್ ಆಗಲಿ, ನಿಮ್ಮ ಕಂಪ್ನಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಅಥವಾ ನಿಮ್ಮ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಇವೆಲ್ಲ ಮೇಂಟೈನ್ ಮಾಡೋದು ಪಬ್ಲಿಕ್ ನೆಟ್ವರ್ಕ್ ಮೇಂಟೈನ್ ಮಾಡ್ತಾರೆ. ಪಬ್ಲಿಕ್ ಕ್ಲೌಡ್ ಅಲ್ಲಿ ಡೆವಲಪರ್ಸ್ ಇರ್ತಾರೆ ಅಥವಾ ಪ್ರೊವೈಡರ್ಸ್ ಗಳಿರ್ತಾರೆ, ಅವರು ನಿಮ್ಮ ಡೇಟಾನ ಸೆಕ್ಯೂರ್ ಆಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದರಲ್ಲಿ ದೀಸ್ ಪ್ರೊವೈಡರ್ಸ್ ಏನ್ ಪ್ರೊವೈಡರ್ಸ್ ಇರ್ತಾರೆ, ಅವರು ಹೈಲಿ ಸೆಕ್ಯೂರ್, ಕಂಟ್ರೋಲ್, ಸೆಕ್ಯೂರಿಟಿ, ಕಸ್ಟಮೈಸ್ಡ್ ಕಂಪೇರ್ ಟು ಪಬ್ಲಿಕ್ಕಿಗೆ ಕಂಪೇರ್ ಮಾಡಿದ್ರೆ, ಪಬ್ಲಿಕ್ ಕ್ಲೌಡಿಗೆ ಕಂಪೇರ್ ಮಾಡಿದ್ರೆ ಇದು ಹೈಲಿ ಸೆಕ್ಯೂರ್ ಅಂಡ್ ಕಂಟ್ರೋಲ್ ಅಂಡ್ ಕಸ್ಟಮೈಸೇಷನ್. ಓಕೆ, ಫುಲ್ ಸೆಕ್ಯೂರ್ ಆಗಿರುತ್ತೆ, ಕಂಟ್ರೋಲ್ ಕೂಡ ಆಕ್ಸೆಸ್ ಆಗಿರುತ್ತೆ. ಯಾರು ಪ್ರೊವೈಡರ್ಸ್ ನಮಗೆ ಈ ತರದೆಲ್ಲ ಕೊಡೋದು ಆಕ್ಸೆಸ್ ಎಲ್ಲ? ಒಂದು AWS, ಇನ್ನೊಂದು VMware. These providers give private cloud for single organization. Okay, next, hybrid cloud. What is hybrid cloud? Hybrid ಅಂದ್ರೆ ಕೇಳೇ ಇರ್ತೀರಾ, ಮಿಕ್ಸಿಂಗ್ ಆಫ್ two compounds are in okay, these things. What is hybrid cloud? It consists the functionality of both public and private cloud. ಅಂದ್ರೆ ಪಬ್ಲಿಕ್ ಕ್ಲೌಡ್ ಅಲ್ಲಿ ಏನ್ ಫಂಕ್ಷನಾಲಿಟೀಸ್ ಇತ್ತು, ಪ್ರೈವೇಟ್ ಕ್ಲೌಡ್ ಅಲ್ಲಿ ಏನ್ ಫಂಕ್ಷನಾಲಿಟೀಸ್ ಇತ್ತು, ಎರಡು ಕೂಡ ಕಂಬೈನ್ ಆಗಿ ಇದ್ರಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್, ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಕೆಲವು ಕಂಪ್ನೀಸ್, some of the companies the application will be local and some of the resource would be private. Okay, ಎಕ್ಸಾಂಪಲ್ ನಾಸಾದವ್ರು ಏನ್ ಮಾಡ್ತಾರೆ, ಅವರು ಕೆಲವು ರಿಸೋರ್ಸ್ ನ ಪಬ್ಲಿಕ್ ಆಗಿ ಕೂಡ ಲಾಂಚ್ ಮಾಡಕ್ ಇಷ್ಟಪಡ್ತಾರೆ, ಕೆಲವು ಅವರು ಪ್ರೈವೇಟ್ ಡೇಟಾನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋಕು ಇಷ್ಟಪಡ್ತಾರೆ. ಎಕ್ಸ್ಟರ್ನಲ್ ಪಾರ್ಟ್ನರ್ಸ್ ಅಂದ್ರೆ ಪಬ್ಲಿಕ್ಸ್. ಓಕೆ, private cloud for sensitive data and public to the private cloud for sensitive data and public to share the data which is not secured and then not confidential. ಏನು ಅಂತಂದ್ರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಹೈಬ್ರಿಡ್ ಅಂದ್ರೆ ಸೆಕ್ಯೂರ್ ಆಗಿರೋ ಡೇಟಾಗಳನ್ನ ಅವರು ಪ್ರೈವೇಟ್ ಆಗಿ ಮೇಂಟೈನ್ ಮಾಡ್ತಾರೆ. ವಿತೌಟ್ ಸೆಕ್ಯೂರ್ ಅಥವಾ ಇದು ಕಾನ್ಫಿಡೆನ್ಷಿಯಲ್ ಅಲ್ಲ ಅಂತಂದ್ರೆ ಅದನ್ನ ಪಬ್ಲಿಕ್ಕಿಗೆ ಅವರು ಹೋಸ್ಟ್ ಮಾಡ್ಕೋತಾರೆ. ಸೆಕ್ಯೂರ್ ಆಗಿರೋದನ್ನ ಪ್ರೈವೇಟ್ ಆಗಿ ಯೂಸ್ ಮಾಡ್ತಾರೆ. ಇದಕ್ಕೆ ಹೈಬ್ರಿಡ್ ಕ್ಲೌಸ್ ನಾಸಾದವರು ತುಂಬಾ ಯೂಸ್ ಮಾಡ್ತಿದ್ದಾರೆ. ಇದು ತುಂಬಾ ಯೂಸ್ ಕೂಡ ಬರುತ್ತೆ. ನೆಕ್ಸ್ಟ್, ಸರ್ವಿಸ್ ಮಾಡೆಲ್ಸ್ಗಳು. ಏನ್ ಸರ್ವಿಸ್ ಮಾಡೆಲ್ಸ್ಗಳು? ಓಕೆ, ಫಸ್ಟ್ ನೇಮ್ IaaS. IaaS ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್. You rent IT infrastructure
from a cloud provider on a pay as you go basis. ಜಸ್ಟ್ ನಾವು ಈಗ ಒಂದು ಯಾವುದೋ ಒಂದು ರೂಮ್ನ ರೆಂಟಿಗೆ ತಗೊಂಡು ಅನ್ಕೊಳ್ಳಿ, ಎಕ್ಸಾಂಪಲ್ ರೆಸ್ಟ್ ಮಾಡೋಕ್ಕೆ. ನಾವು 1 ಅವರಿಗೆ ಎಷ್ಟು ಅಂತ ಅವ್ನು ಹೇಳಿರ್ತಾನೆ. ಜಸ್ಟ್ 1 ಅವರಿಗೆ 1000 ಅಂತ ತಿಳ್ಕೊಳ್ಳೋಣ. 1000 ಮಾತ್ರ ನಾವು ಪೇ ಮಾಡ್ತೀವಿ. ಕ್ಲೌಡ್ ಕೂಡ ಇದೇ ಪಾಲಿಸಿನ ಮೇಂಟೈನ್ ಮಾಡ್ತಾ ಇರೋದು. ನೀವು 1 ಅವರಿಗೆ ನಿಮ್ಮ ಅಪ್ಲಿಕೇಶನ್ ರನ್ ಮಾಡ್ತೀರಾ, ಯು ಪೇ ಫಾರ್ 1 ಅವರ್ ಓನ್ಲಿ. We can save so many cost. We reduce the cost. Okay, users of IaaS can outsource and build a virtual data center in the cloud and have access to the resources as well. ಇವರು ಕೂಡ IaaS ಏನ್ ಮಾಡ್ಬೋದು, ಯೂಸರ್ಸ್ ಬರ್ಬೋದು, ವರ್ಚುವಲ್ ಡೇಟಾನ ಕ್ರಿಯೇಟ್ ಮಾಡ್ತೀವಿ, ನಮಗೆ ಬೇಕಾದಂತ ಒಂದು ವರ್ಚುವಲ್ ಡೇಟಾ ಕ್ರಿಯೇಟ್ ಮಾಡ್ಕೊತೀವಿ, ಕ್ಲೌಡ್ ಅಲ್ಲಿ ಅವ್ರು ಪ್ರೊವೈಡ್ ಮಾಡ್ತಾರೆ, ನಾವು ಅದಕ್ಕೆ ಪೇ ಮಾಡ್ಬೋದು ಅಷ್ಟೇ. ನಾವು ಏನು ವರ್ಚುವಲ್ ಕ್ಲೌಡ್ ನಾವು ತಗೊಂಡಿರ್ತೀವಿ ಅದಕ್ಕೆ ಮಾತ್ರ ಪೇ ಮಾಡ್ತೀವಿ. ಅದನ್ನ ನಾವು ಕೂಡ ಆಕ್ಸೆಸ್ ಕೂಡ ಮಾಡ್ತೀವಿ. ಅದರಲ್ಲಿರೋ ರಿಸೋರ್ಸ್ ಎಲ್ಲಾನು ಕೂಡ ಆಕ್ಸೆಸ್ ಮಾಡ್ತೀವಿ. ನಾವು ಅದನ್ನ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ಪೇ ಮಾಡಿದ್ರೆ ಸಾಕು. ಇಷ್ಟು ಪೇ ಮಾಡಿದ್ರೆ ಅವ್ರು ನಿಮಗೆ ಆಕ್ಸೆಸಿಬಿಲಿಟಿನ ಕೊಡ್ತಾರೆ. ಎಕ್ಸಾಂಪಲ್ AWS ಎಲಾಸ್ಟಿಕ್ ಕಂಪ್ಯೂಟ್, EC2. ನೆಕ್ಸ್ಟ್ ಕ್ಲಾಸಲ್ಲಿ ನಾವು EC2 ಅಂದ್ರೆ ಏನು ಅಂತ ಫುಲ್ ಡೀಟೇಲ್ ಆಗಿ ತಿಳ್ಕೊತೀವಿ. EC2 ಅಲ್ಲಿ ವರ್ಚುವಲ್ ಕ್ಲೌಡ್ ಕ್ರಿಯೇಟ್ ಮಾಡಿ ನಾವು ಅದರಲ್ಲಿ ಆಕ್ಸೆಸ್ ಅನ್ನು ನಾವು ಆಕ್ಸೆಸ್ ಮಾಡ್ಬೋದು, ರಿಸೋರ್ಸ್ಗಳನ್ನ ಆಕ್ಸೆಸ್ ಮಾಡ್ಬೋದು. ಓಕೆ, you will access to the some resources and root level access to. okay, some resource ಅನ್ನ ನಾವು ಆಕ್ಸೆಸ್ ಮಾಡ್ಬೋದು. ಕೆಲವು ರಿಸೋರ್ಸ್ಗೆ ನಾವು ರೂಟ್ ಆಗಿ ಕೂಡ ರೂಟ್ ಲೆವೆಲ್ ಆಗಿ ಕೂಡ ಆಕ್ಸೆಸ್ ಮಾಡ್ಬೋದು. EC2 is the very good example for this. okay, root level access to the OS. ನಾವು ಇದರಲ್ಲಿ ರೂಟ್ ಲೆವೆಲ್ ಆಕ್ಸೆಸ್, OS ಗೆ ರೂಟ್ ಲೆವೆಲ್ ಆಕ್ಸೆಸ್, ಆಪರೇಟಿಂಗ್ ಸಿಸ್ಟಮ್ಗೆ ರೂಟ್ ಲೆವೆಲ್ ಆಕ್ಸೆಸ್ ಆಗಿರ್ತೀವಿ, ಹಾರ್ಡ್ವೇರಿಗೆ ಯೂಸರ್ಸ್ ಆಗಿ ಆಕ್ಟಿವ್ ಆಗಿರ್ತೀವಿ, ಅಡ್ಮಿನ್ ಆಗಿ. ಓಕೆ, ಇದಕ್ಕೆ ನಾವು ರೂಟ್ ಲೆವೆಲ್ ಅಲ್ಲಿ ಇರ್ತೀವಿ, ಇದಕ್ಕೆ ನಾವು ಅಡ್ಮಿನ್ ಲೆವೆಲ್ ಅಲ್ಲಿ ಇರ್ತೀವಿ, ಹಾರ್ಡ್ವೇರ್ ಆಕ್ಸೆಸ್. ಓಕೆ, ದಿಸ್ ಅಬೌಟ್ ದಿ ಸರ್ವಿಸ್ ಮಾಡೆಲ್ ಅಂಡ್ IaaS. ನೆಕ್ಸ್ಟ್ ವಿ ಮೂವ್ ಟು PaaS. PaaS ಅಂದ್ರೆ ಏನು? ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. Provide a platform on which software can develop next we move to platform as a service. What is platform as a service? Provides a platform on which software can be developed and deployed. Okay, the cloud providers allow the customer to deploy their own applications using programming languages, tools, etc. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳ. ವಾಟ್ ಈಸ್ PaaS? ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ಈ ಕ್ಲೌಡ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಕ್ಲೌಡ್ ಅವರು ನಮಗೆ ಕೆಲವು ಫ್ರೀ ಪ್ಲಾಟ್ಫಾರ್ಮ್ನ ಕೊಡ್ತಾರೆ. ಏನ್ ಮಾಡಕ್ಕೆ? ನಮ್ಮ ಕೋಡ್ನ ಡಿಪ್ಲಾಯ್ ಮಾಡೋಕ್ಕೆ ಅಂಡ್ ನಮ್ಮ ಅಪ್ಲಿಕೇಶನ್ ಅಲ್ಲಿ ಡಂಪ್ ಮಾಡೋಕ್ಕೆ. ಜಸ್ಟ್ ನಾವು ಅಲ್ಲಿ ನಮ್ಮ ಅಪ್ಲಿಕೇಶನ್ ಡಂಪ್ ಮಾಡ್ತೀವಿ ಅಂಡ್ ಜಸ್ಟ್ ಮೇಂಟೈನ್ ದಟ್ ಅಪ್ಲಿಕೇಶನ್ ಓನ್ಲಿ. ದೆನ್ ಮಿಕ್ಕಿದ ಸಾಫ್ಟ್ವೇರ್ ಆಗಲಿ ಅಥವಾ ಹಾರ್ಡ್ವೇರ್ ಆಗಲಿ, ಎನಿಥಿಂಗ್ ಸರ್ವರ್ಸ್ ಆಗಲಿ, ಅವರೆಲ್ಲ ಕ್ಲೌಡರ್ ಇದರಲ್ಲಿ ಮೇಂಟೈನ್ ಮಾಡ್ತಾರೆ. ಯೂಸರ್ಸ್ಗಳು ಏನಾದರೂ ತಮ್ಮ ವೆಬ್ಸೈಟ್ನ ಕ್ಲೌಡಲ್ಲಿ ಹೋಸ್ಟ್ ಮಾಡಬೇಕು ಅಂತಂದ್ರೆ PaaS ಇಸ್ ದ ಗುಡ್ ಒನ್. ಇವೆಲ್ಲ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇದೆಲ್ಲ ರನ್ ಮಾಡ್ಬೋದು? AWS ಎಲಾಸ್ಟಿಕ್ ಬಿನ್ ಸ್ಟ್ಯಾಕ್ ಅಂತ ಒಂದಿದೆ. ಆ ಬಿನ್ ಸ್ಟ್ಯಾಕ್ ಅಲ್ಲಿ ನೀವು ಜಸ್ಟ್ ನಿಮ್ ಕೋಡ್ನ ಡಂಪ್ ಮಾಡಿದ್ರೆ ಸಾಕು. ಡಂಪ್ ಮಾಡಿ ನಿಮ್ ಕೋಡ್ನ ಎರರ್ ಬರ್ದಂಗೆ ನೋಡ್ಕೊಂಡ್ರೆ ಸಾಕು, ಅವರು ನಿಮ್ಮ ಸಾಫ್ಟ್ವೇರ್ ಆಗಲಿ ನಿಮ್ಮ ಅಪ್ಲಿಕೇಶನ್ ಆಗಲಿ ಎಲ್ಲ ರನ್ ಮಾಡ್ತಾರೆ. ಓಕೆ, ವಿ ವಿಲ್ ಓನ್ಲಿ ಮ್ಯಾನೇಜ್ ದಿ ಕ್ಲೌಡ್. ನಾವು ಜಸ್ಟ್ ಕ್ಲೌಡ್ನ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ನಾವು ಇನ್ಫ್ರಾಸ್ಟ್ರಕ್ಚರ್ನ ಅದರೊಳಗಿರೋ ಇನ್ಫ್ರಾಸ್ಟ್ರಕ್ಚರ್ನ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಓಕೆ, just we manage only cloud. okay, AWS elastic bin stack is the example for PaaS. Next move to SaaS. What is SaaS? Software as a service. Okay, cloud providers host and manage the software application on a subscription basis. Okay, client maintains the control of a software environment but does not maintain any equipments. ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಹೇಳಿದ್ದಾರೆ. ಕ್ಲೌಡ್ ಪ್ರೊವೈಡರ್ಸ್ ಸೆಲ್ಸ್ ಎಂಡ್ ಪ್ರಾಡಕ್ಟ್ಸ್. ಕ್ಲೌಡ್ ಪ್ರೊವೈಡರ್ಸ್ಗಳು
ತಮ್ಮ ಎಂಡ್ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಾರೆ. ಪ್ರಾಡಕ್ಟ್ಸ್ ಆಗಲಿ ಅಪ್ಲಿಕೇಶನ್ ಆಗಲಿ ಸೆಲ್ ಮಾಡ್ತಾರೆ. ವಿ ಪೇ ಫಾರ್ ದ ಅವರ್ಲಿ ವಿ ಯೂಸ್ ದ ಸಾಫ್ಟ್ವೇರ್. ಓಕೆ, ನಾವು ಎಷ್ಟು ಅವರೇ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ನಮಗೆ ಕೆಲವು ಪ್ರಾಡಕ್ಟ್ಸ್ಗಳನ್ನ ಪ್ರಾಡಕ್ಟ್ಸ್ ಮತ್ತು ಅಪ್ಲಿಕೇಶನ್ ಕೊಡ್ತಾರೆ. ಪ್ರಾಡಕ್ಟ್ಸ್ ಮತ್ತೆ ಅಪ್ಲಿಕೇಶನ್ ಅವರೇ ಕೊಡ್ತಾರೆ. ಇವ್ರು ಕೊಟ್ಟಿದ್ನ ನಾವು ಎಷ್ಟು ಅವರ್ಲಿ ಬೇಸಸ್, ಜಸ್ಟ್ 1 hour ಯೂಸ್ ಓನ್ಲಿ 24 hours ಯೂಸ್ ಮಾಡೋದು ಅಂದ್ಕೊಳ್ಳಿ. ಅವ್ರು ಕೊಟ್ಟಿರೋದನ್ನ ಜಸ್ಟ್ ವಿ ಪೇ ಫಾರ್ ದಿ 24 hours ಓನ್ಲಿ ಕಾಸ್ಟ್. ಓಕೆ, ನಾವು ಎಷ್ಟು ಅವರ್ ಯೂಸ್ ಮಾಡ್ತೀವಿ, ಅವ್ರು ಕೊಟ್ಟಿರೋದನ್ನ ಎಷ್ಟು ಅವರ್ ಯೂಸ್ ಮಾಡ್ತೀವಿ ಅಷ್ಟಕ್ಕೆ ಮಾತ್ರ ಪೇ ಮಾಡ್ಬೋದು. ಇದರಲ್ಲಿ ಏನು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಜಸ್ಟ್ ನೀವು ಅವರಿಗೆ ಹೇಳ್ತೀರ ನನ್ನ ಅಪ್ಲಿಕೇಶನ್ ಈ ತರ ಇರಬೇಕು ಅಂತ ಹೇಳ್ತೀರಾ, ಜಸ್ಟ್ ನಾನು ರನ್ ಆಗ್ಬೇಕು ಅಂತ ಹೇಳಿರ್ತೀರ. ಅವ್ರು ನಿಮ್ಗೆ ಆ ಅಪ್ಲಿಕೇಶನ್ ಕೊಟ್ಟು ಅದನ್ನ ರನ್ ಮಾಡ್ತಾನೆ ಇರ್ತಾರೆ. ನಾವು ಕ್ಲೈಂಟ್ ಆಗಿ ಮೇಂಟೈನ್ ಫುಲ್ ಕಂಟ್ರೋಲ್ ಇರುತ್ತೆ. ನಾವು ಅವರ್ಲಿ ಬೇಸ್ ನಾವು ಏನ್ ಪೇ ಮಾಡ್ತೀವಿ, ನಮಗೆ ಕ್ಲೈಂಟ್ ಆಗಿ ಫುಲ್ ಕಂಟ್ರೋಲ್ ಆಗಿರುತ್ತೆ ಸಾಫ್ಟ್ವೇರ್ಸ್ ಎಲ್ಲ. ಬಟ್ ಮೇಂಟೈನ್ಸ್ ದಿ ಎಕ್ವಿಪ್ಮೆಂಟ್, ನಾಟ್ ಎಕ್ವಿಪ್ಮೆಂಟ್ಸ್, ಅಲ್ಲಿರೋ ಎಕ್ವಿಪ್ಮೆಂಟ್, ಕ್ಲೌಡ್ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ ಆಗಲಿ ನಮಗೆ ಯಾವುದೇ ತರ ಆಕ್ಸೆಸ್ ಇರೋದಿಲ್ಲ. ಓಕೆ, ವಿಲ್ ಆನ್ ದಿ ಸಾಫ್ಟ್ವೇರ್. ವಿಲ್ ಮೇಂಟೈನ್ ಫುಲ್ ಕಂಟ್ರೋಲ್ ಆಫ್ ದಿ ಸಾಫ್ಟ್ವೇರ್, ನಾಟ್ ಎಕ್ವಿಪ್ಮೆಂಟ್ಸ್ ನ ಮೇಂಟೈನ್ ಮಾಡಕ್ ಅದು ನಮಗೆ ಆಕ್ಸೆಸ್ ಇರೋದಿಲ್ಲ. ಓನ್ಲಿ ಸಾಫ್ಟ್ವೇರ್ ಮಾತ್ರ ಆಕ್ಸೆಸ್ ಮಾಡ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ಡಿಫ್ರೆನ್ಸ್ ಬಿಟ್ವೀನ್ IaaS, PaaS ಅಂಡ್ SaaS. ಏನ್ ಡಿಫ್ರೆನ್ಸ್ ಇವಕ್ಕೆಲ್ಲ? ಆನ್ ಪ್ರಿಮಿಸ್ ಅಂತಂದ್ರೆ ನಾನು ಆಗ್ಲೇ ಹೇಳ್ದಾಗೆ, ನೀವು ಯಾವ್ದಾರ ಒಬ್ಬ ಡೆವಲಪರ್ಸ್ ಹತ್ರ ಹೋಗ್ತೀರಾ, ಅಪ್ಲಿಕೇಶನ್ ನೀವೇ ಬಿಲ್ಡ್ ಮಾಡಿಸ್ತೀರಾ, ಡೇಟಾನ ರನ್ ಮಾಡಕ್ಕೆ DB ಕನೆಕ್ಟ್ ಮಾಡ್ತೀರಾ, ರನ್ ಟೈಮ್ಸ್ ಕೂಡ ಅಲ್ಲೇ ಇರುತ್ತೆ, ಮಿಡಲ್ ವೇರ್ಸ್ಗಳು ಮಧ್ಯವರ್ತಿಗಳು ಇರ್ತಾರೆ, OS ಕೂಡ ನೀವು ಬೈ ಮಾಡ್ಬೇಕಾಗುತ್ತೆ, ವರ್ಚುವಲೈಸೇಷನ್ ಕೂಡ ಬೈ ಮಾಡ್ಬೇಕು, ಸರ್ವರ್ಸ್ ಕೂಡ ಬೈ ಮಾಡ್ಬೇಕಾಗುತ್ತೆ, ಸ್ಟೋರೇಜಸ್ ಇವೆಲ್ಲ ಮೇಂಟೈನ್ ಮಾಡ್ಬೇಕು ಕೂತ್ಕೊಂಡು ನೀವೇ. ನೋಡ್ತೀವಿ ಮ್ಯಾನೇಜ್ಡ್ ಬೈ ಯು, ಈ ಕಲರ್ ಅಲ್ಲಿ ಇರೋದು ನೀವು ಮಾತ್ರ ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ನಿಮ್ಮಿಂದ ಯಾವ್ದು ಮ್ಯಾನೇಜ್ ಆಗುತ್ತೆ? ನೆಟ್ವರ್ಕಿಂಗ್ ಮ್ಯಾನೇಜ್ ಮಾಡ್ಬೇಕು, ಸ್ಟೋರೇಜಿಂಗ್, ಸರ್ವರ್ಸ್, ವರ್ಚುವಲೈಸೇಷನ್, OS, ಮಿಡಲ್ ವೇರ್, ರನ್ ಟೈಮ್, ಡೇಟಾ, ಇದ್ರಲ್ಲಿ ಎಲ್ಲ ಕೂಡ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ ಆನ್ ಪ್ರಿಮಿಸ್. ಈಗ ನೀವೇ ಕುತ್ಕೊಂಡು ಯಾವ್ದಾರ ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀನಿ, ನಿಮ್ಗೆ ಯಾರು ಸಹಾಯನೂ ಬೇಡ ಅಂತಂದ್ರೆ ಇದ್ರಲ್ಲಿರೋ ಎಲ್ಲದೂ ಕೂಡ ನೀವೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಯಾವ್ದಾದ್ರು ಒಂದು ಕರಪ್ಟ್ ಆದ್ರೂ ನಿಮ್ಮ ಅಪ್ಲಿಕೇಶನ್ ಪೂರ್ತಿ ಡೇಟಾ ಆಗ್ಲೇ ಎಲ್ಲ ಎರೇಸ್ ಆಗುತ್ತೆ. ಇನ್ನು IaaS ಅಲ್ಲಿ ನೀವು ಅಪ್ಲಿಕೇಶನ್ ಮಾಡ್ತೀರಾ, ಡೇಟಾ ನಿಮ್ ಕೈಲಿ ಹ್ಯಾಂಡಲ್ ಅಲ್ಲಿ ಇರುತ್ತೆ, ರನ್ ಟೈಮ್ ನೀವೇ ಹ್ಯಾಂಡಲ್ ಮಾಡ್ತೀರಾ, ಮಿಡಲ್ ವೇರ್ ಮತ್ತೆ OS ಇದು ನಿಮ್ ಕೈಲಿ ಹ್ಯಾಂಡಲ್ ಅಲ್ಲಿ ಇರುತ್ತೆ. ಇನ್ ಮಿಕ್ಕಿದ್ದು ಕ್ಲೌಡ್ ಅವ್ರು ಏನ್ ಮೇಂಟೈನ್ ಮಾಡ್ತಾರೆ, ಅವ್ರೇನ್ ನೋಡಿ ವರ್ಚುವಲೈಸೇಷನ್, ಸರ್ವರ್ಸ್, ಸ್ಟೋರೇಜ್, ನೆಟ್ವರ್ಕಿಂಗ್, ದೀಸ್ ಆರ್ ದ ಥಿಂಗ್ಸ್ ಮ್ಯಾನೇಜ್ಡ್ ಬೈ ವೆಂಡರ್ಸ್. ಓಕೆ, ದೀಸ್ ಕಲರ್ಸ್ ಆರ್ ಮೇಂಟೈನ್ಡ್ ಬೈ ವೆಂಡರ್ಸ್. IaaS ಅಲ್ಲಿ ಅಪ್ಲಿಕೇಶನ್ ನೀವು ಬಿಲ್ಡ್ ಮಾಡ್ತಾರೆ, ಡೇಟಾ ಇರುತ್ತೆ, ರನ್ ಟೈಮ್ ಇಷ್ಟು ಮಾತ್ರ ನೀವು ಮೇಂಟೈನ್ ಮಾಡ್ತಾ ಇರ್ತಾರೆ, ಮಿಕ್ಕಿದ್ದೆಲ್ಲ ಮ್ಯಾನೇಜ್ಡ್ ಬೈ ಕ್ಲೌಡ್ ವೆಂಡರ್ಸ್. ಓಕೆ, ಪ್ಯಾಸಿಗೆ ಬಂದ್ರೆ, ಪ್ಯಾಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಜಸ್ಟ್ ಅಪ್ಲಿಕೇಶನ್ ಡೇಟಾನ ನೀವು ಮ್ಯಾನೇಜ್ ಮಾಡಿದ್ರೆ ಸಾಕು. ಇನ್ನೆಲ್ಲ ರನ್ ಟೈಮ್ ಆಗಲಿ, ಮಿಡಲ್ ವೇರ್ ಆಗಲಿ, OS, ವರ್ಚುವಲೈಸೇಷನ್, ಸರ್ವರ್ಸ್, ಸ್ಟೋರೇಜ್, ನೆಟ್ವರ್ಕಿಂಗ್, ದೀಸ್ ಆರ್ ಆಲ್ ಮ್ಯಾನೇಜ್ಡ್ ಬೈ ವೆಂಡರ್ಸ್. ಓಕೆ, ಎಲ್ಲ ವೆಂಡರ್ಸ್ ನೀವು ಮೇಂಟೈನ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸ್ಯಾಸಿಗೆ ಬಂದ್ರೆ, ಸ್ಯಾಸ್ ನೋಡಿ ಸಿಂಪಲ್ ಥಿಂಗ್, ಎಲ್ಲಾನು ಅವರೇ ಮೇಂಟೈನ್ ಮಾಡ್ತಾ ಇರ್ತಾರೆ. ನಿಮ್ಗೆ ಆಕ್ಸೆಸ್ ಯಾವ್ದ್ರಲ್ಲಿ ಇರುತ್ತೆ, OS ಮಾತ್ರ ಆಕ್ಸೆಸ್ ಇರುತ್ತೆ, ಎಕ್ವಿಪ್ಮೆಂಟ್ಸ್ ಮಾತ್ರ ಆಕ್ಸೆಸ್ ಆಗಿ ಕೊಡೋದಿಲ್ಲ. ಕ್ಲೈಂಟ್ ಆಗಿ ನಾವು ಎಲ್ಲಾನು ಆಕ್ಸೆಸ್ ಮಾಡ್ಬೋದು, ಅವರೇ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾರೆ, ಡೇಟಾ ಎಲ್ಲ ಮೇಂಟೆನೆನ್ಸ್ ಕೂಡ ಅವ್ರದೇ ಇರುತ್ತೆ. ಸ್ಯಾಸ್ ಅಲ್ಲಿ ಜಸ್ಟ್ ನೀವು ನೋಡ್ತೀರಾ, ಅದನ್ನ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಅಷ್ಟು ಅವರ್ ನೀವು ಪೇ ಮಾಡಿದ್ರೆ ಅಷ್ಟೇ. ಇದು ಅಷ್ಟೇ, ನೀವು ಎಷ್ಟು ಅವರ್ ಯೂಸ್ ಮಾಡ್ತೀರಾ, ಇವೆಲ್ಲ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಅಷ್ಟು ಅವರ್ ನೀವು ಮಾತ್ರ ಪೇ ಮಾಡ್ಬೇಕಾಗುತ್ತೆ ಕಾಸ್ಟ್. ಇದ್ರಲ್ಲಿ ನೀವು ಕಾಸ್ಟ್ ಕೂಡ ತುಂಬಾ ರೆಡ್ಯೂಸ್ ಮಾಡ್ಕೋಬಹುದು. ಇದ್ರಲ್ಲಾದ್ರೆ ನೀವು ಎಲ್ಲದಕ್ಕೂ ಕಾಸ್ಟ್ ನ, ಪ್ರತಿಯೊಂದಕ್ಕೂ ಕಾಸ್ಟ್ ನ ಎಕ್ಸ್ಪೆನ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ಹೂ ಯೂಸಸ್ ಕ್ಲೌಡ್ ಕಂಪ್ಯೂಟಿಂಗ್. ಯಾರು ಯೂಸ್ ಮಾಡ್ತಾರೆ ಕ್ಲೌಡ್ ಕಂಪ್ಯೂಟಿಂಗ್? ಜಸ್ಟ್
ನೋಡೋಣ ಹಿಂಗೆ ಯಾರು ಯೂಸ್ ಮಾಡ್ತಾರೆ ಅಂತಂತ. ಪಿಂಟ್ರೆಸ್ಟ್, ನೀವು ಪಿಂಟ್ರೆಸ್ಟ್ ಅಂತ ಕೇಳೇ ಇದ್ದೀರಾ? ಕೇಳಿಲ್ಲ ಅಂತಂದ್ರೆ ಜಸ್ಟ್ ಸಿ, ಇಟ್ ಈಸ್ ದ ಒನ್ ಆಫ್ ದ ವರ್ಲ್ಡ್ ಬಿಗ್ ಬುಕ್ ಮಾರ್ಕೆಟಿಂಗ್ ಕಂಪ್ನಿ. ಇದೊಂದು ಬುಕ್ ಮಾರ್ಕೆಟಿಂಗ್ ಕಂಪ್ನಿ, ವರ್ಲ್ಡ್ ಲಾರ್ಜೆಸ್ಟ್ ಬುಕ್ ಮಾರ್ಕೆಟಿಂಗ್ ಕಂಪ್ನಿ. ಓಕೆ, ಇದರಲ್ಲಿ 7 ಮಿಲಿಯನ್ ಮಂತ್ಲಿ ಯೂಸರ್ ಆಕ್ಟಿವ್ ಆಗಿರ್ತಾರೆ. ಮಿನಿಮಮ್ ಆಗಿ 7 ಮಿಲಿಯನ್ ಆಗಿ ಮಂತ್ಲಿ ಆಕ್ಟಿವ್ ಆಗಿರ್ತಾರೆ. ವಿತ್ ಎ ಕಂಪ್ನೀಸ್ ವಿತ್ ಲೆಸ್ ಎಂಪ್ಲಾಯ್. ಇದರಲ್ಲಿ ಕೂಡ ಲೆಸ್ ಎಂಪ್ಲಾಯ್ಸ್ ಇರ್ತಾರೆ, ಬಿಕಾಸ್ ದೇ ಮಾರ್ಕೆಟಿಂಗ್ ಥ್ರೂ ದಿ ಆನ್ಲೈನ್. ಓಕೆ, ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಇವರು ಲೆಸ್ ಎಂಪ್ಲಾಯ್ನ ಮಾಡ್ತಾರೆ. ಇವರು AWS ಯೂಸ್ ಮಾಡ್ತಾರೆ, ಮೇಂಟೈನ್ ದಿರ್ ಸೋಷಿಯಲ್ ಮೀಡಿಯಾಸ್. ಓಕೆ, ಸೈಟ್ಸ್ ಆಕ್ಸೆಬಿಲಿಟೀಸ್, ಇವರಿಗೆಲ್ಲ ಸೈಟ್ಸ್ ಆಕ್ಸೆಬಿಲಿಟೀಸ್ ಆಗಲಿ ಅಥವಾ ಇವ್ರ ಮೇಂಟೆನೆನ್ಸ್ ಪೂರ್ತಿ ಏನು ಮೇಂಟೆನೆನ್ಸ್ ಆಗಲಿ ಆಕ್ಸೆಸಿಬಿಲಿಟಿ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು AWS ಅವರು ಆಕ್ಸೆಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್, ಮ್ಯಾನೇಜ್ ಮಲ್ಟಿಪಲ್ ಪೆಟಾಬೈಟ್ಸ್ ಆಫ್ ಡೇಟಾ ಎವ್ರಿ ಡೇ. ಓಕೆ, 8 billions of objective and 500 terabyte of data. ಇದೆಲ್ಲಾನು ಕೂಡ AWS ಮೇಂಟೈನ್ ಮಾಡ್ತಾ ಇದೆ. ಎಷ್ಟು ಹೇಳಿ? 800 billion objectives and 500 terabyte of 500 terabytes. ಓಕೆ, 500 terabytes ಟು ಡೇಟಾನ AWS ಮೇಂಟೈನ್ ಮಾಡ್ತಿದೆ. AWS ಅಲ್ಲಿ ಯಾವುದು? AWS S3, ಅಮೆಜಾನ್ ವೆಬ್ ಸರ್ವಿಸ್ ಸಿಂಪಲ್ ಸ್ಟೋರೇಜ್ ಅಂತ. ಸಿಂಪಲ್ ಸ್ಟೋರೇಜ್ S3, AWS S3 ಲಿ ಇವರು ಡೇಟಾನ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದಕ್ಕೆ ಹೋಸ್ಟ್ ಮಾಡಕ್ಕೆ EC2. ಓಕೆ, ಎಲಾಸ್ಟಿಕ್ ಕಂಪ್ಯೂಟಿಂಗ್ ಕ್ಲೌಡ್. ಓಕೆ, EC2 ಇಂದ ಲಾಂಚ್ ಮಾಡ್ಕೊಂಡು AWS ಅಲ್ಲಿ ಇಷ್ಟು ಡೇಟಾನ ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಇಷ್ಟು ಕೆಪಾಸಿಟಿನ ಅವರಿಗೆ ಕೊಟ್ಟಿರ್ತಾರೆ. ನೆಕ್ಸ್ಟ್, ಸ್ಪಾಟಿಫೈ ಬಂದೆ. ಸ್ಪಾಟಿಫೈ ಏನು? ದಿಸ್ ಆರ್ ದ ಆನ್ಲೈನ್ ಮ್ಯೂಸಿಕ್. ಓಕೆ, ನಿಮಗೆ ಗೊತ್ತೇ ಇದೆ ಆನ್ಲೈನ್ ಮ್ಯೂಸಿಕ್. ಈಗ ಸ್ಪಾಟಿಫೈಲಲ್ಲಿ ಎಲ್ಲಾನು ಪ್ರೈಮ್ ಬಿಟ್ಟಿರೋದ್ರು, ಮುಂಚೆ ಫ್ರೀ ಬಿಟ್ಟಿದ್ರು, ಈಗ ಪ್ರೈಮ್ ಆಗಿದೆ. ಆದರೆ ಅಷ್ಟೇ ಯೂಸರ್ಸ್ ಕೂಡ ಈಗಲೂ ಇದನ್ನ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಅದ್ರ ಸ್ಕೇಲ್ ಕಡಿಮೆ ಆಗಲಿ ಅಥವಾ ಸ್ಟೋರ್ ವ್ಯಾಸ್ಟ್ ರೆಪಾಸಿಟರಿ, ನಮ್ದು ಕಿರೋ ರೆಪಾಸಿಟರಿನ ಹ್ಯಾಂಡಲ್ ಮಾಡೋದಾಗ್ಲಿ, ಅಥವಾ ನಮ್ಮ ಕೆಪಾಸಿಟಿ ಈಗ ನೆಕ್ಸ್ಟ್ ಏನಾದರೂ ಒಂದು 100 ಜನ ಎಕ್ಸ್ಟ್ರಾ ಬಂದರು, ಕ್ಲೌಡ್ ಕಂಪ್ಯೂಟಿಂಗ್ ಕ್ಲೌಡ್ ಮ್ಯಾನೇಜ್ ಮಾಡುತ್ತೆ. ದಿಸ್ ಯೂಸರ್ಸ್ ಮ್ಯಾನೇಜ್ ಬೈ ಕ್ಲೌಡ್. ಓಕೆ, ಇವ್ರು ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ನಿಮ್ಮದು S3 ಸ್ಟೋರೇಜ್ ಏನಿದೆ ಎಲ್ಲಾನು ಕೂಡ ಇವರೇ ಮೇಂಟೈನ್ ಮಾಡ್ತಾ ಇರ್ತಾರೆ. ನೀವು ಜಸ್ಟ್ ಆಕ್ಸೆಸ್ ಮಾಡ್ತಾ ಇರ್ತೀರ, ಏನು ಆಕ್ಸೆಸ್ ಬೇಕು ಅದನ್ನು ಮಾಡ್ತಾ ಇರ್ತೀರ. ಇದರಲ್ಲಿ ಏನು ಎರರ್ ಬರ್ದಂಗೆ ಕ್ಲೌಡ್ ಕಂಪ್ಯೂಟರ್ ನಿಮಗೆ ಪ್ರತಿ ನಿಮಿಷನೂ ಆಕ್ಸೆಸಬಿಲಿಟಿ ಆಗಿ ಕೊಟ್ಟಿರ್ತಾರೆ. AWS ಇವರೆಲ್ಲ ಮೈಗ್ರೇಷನ್ ಆದ ಒಂದು ಕಂಪ್ನಿಗಳು. ಓಕೆ, ಟಾಪ್ ಕಂಪ್ನೀಸ್ ಮೈಗ್ರೇಟೆಡ್ ಟು ಕ್ಲೌಡ್ ವರ್ಲ್ಡಿಗೆ ಬರೋದಕ್ಕೆ ಇದೊಂದು ಇವರಿಗೆ ಕಾರಣಗಳು. ಓಕೆ, ನೆಕ್ಸ್ಟ್, AWS ಎನೇಬಲ್ಸ್ ನೆಟ್ಫ್ಲಿಕ್ಸ್ ಕೇಳೇ ಇರ್ತೀರ. ನೆಟ್ಫ್ಲಿಕ್ಸ್ ತುಂಬಾ ದೊಡ್ಡ ನೆಟ್ಫ್ಲಿಕ್ಸ್ ಒಂದು ದೊಡ್ಡ ಓಕೆ, ನೆಕ್ಸ್ಟ್ ವಿ ಮೂವ್ ಟು ನೆಟ್ಫ್ಲಿಕ್ಸ್. ಏನ್ ನೆಟ್ಫ್ಲಿಕ್ಸ್ ಅಂದ್ರೆ ವರ್ಲ್ಡ್ ಮೋಸ್ಟ್ ಟೆಲಿವಿಷನ್ ಕಂಪ್ನಿಲಿ ಇದೊಂದು ದೊಡ್ಡ ಕಂಪ್ನಿ. ಓಕೆ, ಅವರು ಡಿಪ್ಲಾಯ್ ಸರ್ವರ್ ಫಾರ್ ಸ್ಟೋರೇಜ್. ಏನ್ ಹೇಳಿ? ಡಿಪ್ಲಾಯ್ ಸರ್ವರ್ ಫಾರ್ ಸ್ಟೋರೇಜ್. ಜಸ್ಟ್ ಸ್ಟೋರೇಜ್ ನ ಮೇಂಟೈನ್ ಮಾಡಿ. ಎಷ್ಟು ಸ್ಟೋರೇಜ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ, ಅವರಿಗೆ ತುಂಬಾ ಮಿಲಿಯನ್ಸ್ ಆಫ್ ಯೂಸರ್ಸ್ ಕೂಡ ಡೈಲಿ ಆಕ್ಟಿವ್ ಆಗಿರ್ತಾರೆ. ಮಂತ್ಲಿ ಅವರು ಎಷ್ಟು ಯೂಸರ್ಸ್ ಕೂಡ ಮೇಂಟೈನ್ ಮಾಡೋ ಕೆಪಾಸಿಟಿ ಕ್ಲೌಡ್ ಅಲ್ಲಿ ಇರುತ್ತೆ. ಅವರ ಈ ಒಂದು ಯೂಸರ್ಸ್ಗೋಸ್ಕರ ಇವರು ಕ್ಲೌಡ್ಗೆ ಮೈಗ್ರೇಷನ್ ಆಗಿದ್ದಾರೆ. ದೇ ಮೇಂಟೈನ್ ಸೋ ಮೆನಿ ಯೂಸರ್ಸ್ ಅಟ್ ಎ ಟೈಮ್. ಓಕೆ, ಅಲೋಸ್ ಯೂಸರ್ ಟು ಸ್ಟ್ರೀಮ್ ಶೋ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್ ಅಲ್ಲಿ. ನೀವು ಪ್ರಪಂಚದಲ್ಲಿ ಎಲ್ಲಾರು ಕುತ್ಕೊಂಡು ಯಾವ ಮೂಲೆಯಲ್ಲಾದ್ರೂ ನೆಟ್ಫ್ಲಿಕ್ಸ್ ಅನ್ನ ನೀವು ಆಕ್ಸೆಸ್ ಮಾಡ್ಬೋದು. ಯಾವ್ದು? ವಿತೌಟ್ ಎರರ್ಸ್ they can maintain these all things. AWS maintains these all things in a minutes. Okay, this reasons Netflix moved to AWS. Okay,
they use AWS Lambda for self-managing infrastructure. AWS Lambda ಏನ್ ಮಾಡುತ್ತೆ ಸೆಲ್ಫ್ ಮ್ಯಾನೇಜಿಂಗ್. ನೀವು ಜಸ್ಟ್ ಅದಕ್ಕೆ ಏನು ಅಪ್ಲಿಕೇಶನ್ ಅಥವಾ ರಿಸೋರ್ಸ್ ಕೊಟ್ಟಿರ್ತೀರ ಅದನ್ನ ಅದು ಮೇಂಟೈನ್ ಮಾಡಿ ಸೆಲ್ಫ್ ಮ್ಯಾನೇಜಿಂಗ್. ಜಸ್ಟ್ ನೀವು ಇದರಲ್ಲಿ ಲೆಸ್ ಎಂಪ್ಲಾಯ್ಮೆಂಟ್ಸ್ ನ ಕಡಿಮೆ ಮಾಡಿ ನಿಮ್ಮ ಡೇಟಾನ ಮ್ಯಾನೇಜ್ ಮಾಡ್ತಾ ಇರ್ತೀರಾ. ಓಕೆ, AWS ಅಲ್ಲಿ ಇದೊಂದು ಲ್ಯಾಂಬ್ಡಾ ಅನ್ನೋದೊಂದು ಬರುತ್ತೆ. ನೆಕ್ಸ್ಟ್ ಇದು ಲ್ಯಾಂಬ್ಡಾ ಅಂದ್ರೆ ಏನು ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊತಾ ಹೋಗೋಣ. ನೆಕ್ಸ್ಟ್ ಎಕ್ಸ್ಪೀಡಿಯಾ. ಏನು ಇದು ಎಕ್ಸ್ಪೀಡಿಯಾ ಅಂದ್ರೆ? ಎಕ್ಸ್ಪೀಡಿಯಾ ಅಂತಂದ್ರೆ ಇದೊಂದು ವರ್ಲ್ಡ್ ಮೋಸ್ಟ್ ಟ್ರಾವೆಲ್ ಬುಕ್ಕಿಂಗ್ ಕಂಪ್ನಿ. ಇದೊಂದು ಟ್ರಾವೆಲ್ ಬುಕ್ಕಿಂಗ್ ಕಂಪ್ನಿ. ಓಕೆ, ಹೈಲಿ ಸ್ಕೇಲೆಬಲ್ ಇನ್ಫ್ರಾಸ್ಟ್ರಕ್ಚರ್ ಇರೋದು ಒಂದು ಹೈಲಿ ಸ್ಕೇಲೆಬಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ನೆಕ್ಸ್ಟ್ ಬೆಟರ್ ಕ್ಲೌಡ್ ಸರ್ವಿಸ್. ಬೆಟರ್ ಆಗಿ ಕ್ಲೌಡ್ ಸರ್ವಿಸ್ ಇವ್ರದ್ದು 200+ ಸರ್ವಿಸ್ ಅಪ್ಲಿಕೇಶನ್ಸ್ ಇದೆ ಥ್ರೂ ಔಟ್ ದ ವರ್ಲ್ಡ್. ನೀವು ವರ್ಲ್ಡ್ ಅಲ್ಲಿ ಬೇಕಾದ್ರೆ ಈಗಲೂ ಎಕ್ಸ್ಪೀಡಿಯಾ ಅಂತ ಒಂದು ಸರ್ಚ್ ಮಾಡಿ ನೀವು ಟ್ರಾವೆಲ್ ಬುಕ್ಕಿಂಗ್ ನ ನೀವು ಮಾಡ್ಬೋದು. ಅಷ್ಟು ಮೇಂಟೆನೆನ್ಸ್ ಮಾಡ್ತೀವಿ. 200 ಅಪ್ಲಿಕೇಶನ್ ಅಂದ್ರೆ ತಿಳ್ಕೊಳ್ಳಿ ಎಷ್ಟು ಮೇಂಟೆನೆನ್ಸ್ ಇರುತ್ತೆ, ಎಷ್ಟು ಯೂಸರ್ಸ್ ಬರ್ತಾರೆ, ಎಕ್ಸಿಟ್ ಆಗ್ತಾರೆ, ಇದೆಲ್ಲ ಮ್ಯಾನೇಜ್ ಮಾಡೋದು AWS. AWS ಅಲ್ಲಿ ಮಾಮೂಲಿ ಮಾಮೂಲಿ S3 ಏನು ಸ್ಟೋರೇಜ್ ನ ಮೇಂಟೈನ್ ಮಾಡೋದಾಗ್ಲಿ, EC2 ಅಲ್ಲಿ ಹೋಸ್ಟ್ ಮಾಡೋದಾಗ್ಲಿ ಇವೆಲ್ಲ ನೀವು ಆಕ್ಸೆಸ್ ಮಾಡ್ಬೋದು. ಥ್ರೂಔಟ್ ಇಂಟರ್ನೆಟ್ ಯು ಕ್ಯಾನ್ ಆಕ್ಸೆಸ್ ಯುವರ್ ಡೇಟಾ in anywhere. Okay, this all about cloud computing. If any doubts, please put an comment. I will answer for your questions. Okay, thank you. In our next video we learned about how to create cloud account in AWS. Okay, thank you.